ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಶಾಸಕರ ವಾಗ್ದಾಳಿಗೆ ಸಿಎಂ ಗರಂ ಆಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ರೀತಿ ಕೆಣಕಿ ಮಾತನಾಡುವುದು ಸರಿಯಲ್ಲ, ನಾನು ರಾಜೀನಾಮೆ ಕೊಡಲು ಸಿದ್ಧ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಸರಿಗಿರಲ್ಲ, ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡು ಕೂರೋದಿಲ್ಲ, ಈ ವಿಚಾರವನ್ನ ನಾನು ರಾಹುಲ್ ಗಾಂಧಿ ಗಮನಕ್ಕೆ ತರುತ್ತೇನೆ ಅಂತ ಕಾಂಗ್ರೆಸ್ ಶಾಸಕರಿಗೆ ಒಂದು ರೀತಿ ಎಚ್ಚರಿಕೆಯ ಜೊತೆಗೆ ಟಾಂಟ್ ಕೊಟ್ಟು ಸಿಎಂ ಮಾತನಾಡಿದ್ದಾರೆ. ಒಬ್ಬರನ್ನ ಕೆಣಕಿ ಮಾತಾಡೋದು ಸರಿಯಲ್ಲ, ನಾನೇನು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ, ನಾನು ಈಗಲೂ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮೂಲಕ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಶಾಸಕರ ಒಂದು ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಗರಂ ಆಗಿದ್ದಾರೆ. ಈ ರೀತಿ ಕೆಣಕಿ ಮಾತನಾಡುವುದು ಸರಿಯಲ್ಲ, ನಾನೇನು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ, ನಾನು ಈಗಲೂ ರಾಜೀನಾಮೆ ಕೊಡಲು ಸಿದ್ಧ, ಇದೇ ರೀತಿ ಮುಂದುವರೆದ್ರೆ ಸರಿಗಿರಲ್ಲ, ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ, ಈ ವಿಚಾರವನ್ನ ನಾನು ರಾಹುಲ್ ಗಾಂಧಿ ಗಮನಕ್ಕೆ ತರುತ್ತೇನೆ ಅಂತ ಎಚ್ಚರಿಕೆಯ ಜೊತೆಗೆ ಒಂದು ರೀತಿ ಟಾಂಟ್ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಶಾಸಕರ ಜೆಡಿಎಸ್ ವಿರುದ್ಧದ ವಾಗ್ದಾಳಿಗೆ ಹರಿಹಾಯ್ದಿದ್ದಾರೆ. Congress leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. Congress leaders must think about all these things to control them. Yes, they are crossing the yes line. It will not going to affect on me. It will going to affect on Congress leaders only. So will there Congress leaders, they must control their MLAs. Frequently, if they in the open meetings, if they react like this, that is left to them only. Congress leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. Congress leaders must think about all these things to control them. Yes, they are crossing the yes line. It will not going to affect on me. It will going to affect on Congress leaders only. So will there Congress leaders, they must control their MLAs. Frequently, if they in the open meetings, if they react like this, that is left to them only. Congress leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. Congress leaders must think about all these things to control them. Yes, they are crossing the yes line. ನಿನ್ನೆ ಶಾಸಕರು ಏನು ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನು ಅವರ ನಾಯಕರು ಕಂಟ್ರೋಲ್ ಮಾಡಬೇಕಾಗತ್ತೆ, ಈ ರೀತಿಯಾಗಿ ಕೆಣಕಿ ಮಾತನಾಡೋದು ಸರಿಯಲ್ಲ, ಈ ವಿಚಾರವನ್ನು ನಾನೇನು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ, ಈಗಲೂ ಕೂಡ ನಾನು ಅಧಿಕಾರದಿಂದ ಹಿಂದೆ ಸರಿಲಿಕ್ಕೆ ಸಿದ್ಧನಿದ್ದೇನೆ, ಇದೇ ರೀತಿಯಾಗಿ ಮುಂದುವರೆದ್ರೆ ಬೇರೆ ರೀತಿಯಾದಂಥ ಪರಿಣಾಮಗಳಾಗುತ್ತೆ, ಕಾಂಗ್ರೆಸ್ನ ನಾಯಕರು ಇದನ್ನೆಲ್ಲ ಅವರ MLAಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ನಾನು ಈಗಲೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ಈ ರೀತಿಯಾಗಿ ಮಾತನಾಡೋದು, ಈ ರೀತಿಯಾಗಿ ಕೆಣಕಿ ಮಾತನಾಡೋದು ತರವಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಏನು SP ಸೋಮಶೇಖರ್
ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ರೀತಿ ಕುಟುಂಬ ರಾಜಕಾರಣದ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು. ಹಾಗಾಗಿ ಇದು ಕೇವಲ ಸೋಮಶೇಖರ್ ಒಬ್ಬರಿಗೆ ಮಾತ್ರ ಸೀಮಿತವಾಗಿರುವಂಥ ವಿಚಾರವಲ್ಲ. ಸಾಕಷ್ಟು ಬಾರಿ ಕಾಂಗ್ರೆಸ್ ಶಾಸಕರು JDS ವಿರುದ್ಧವಾಗಿ ಮಾತುಗಳನ್ನಾಡಿದ್ದಾರೆ, ಸಿಎಂ ವಿರುದ್ಧವಾಗಿ ಮಾತುಗಳನ್ನಾಡಿದ್ದಾರೆ. ಇದು ಸಾಕಷ್ಟು ಬಾರಿ ಚರ್ಚೆಗೂ ಕೂಡ ಆಸ್ಪದವನ್ನು ಮಾಡಿಕೊಟ್ಟಿದೆ. ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಾ ಸಿಎಂ ಕುಮಾರಸ್ವಾಮಿ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ರೀತಿಯಾಗಿ ಕೆಣಕಿ ಮಾತನಾಡೋದು ಸರಿಯಲ್ಲ. ಈ ವಿಚಾರವನ್ನು ನಾನು ರಾಹುಲ್ ಗಾಂಧಿ ಗಮನಕ್ಕೂ ಕೂಡ ತರ್ತೇನೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಏನಿದ್ದಾರೆ, ಕಾಂಗ್ರೆಸ್ ಲೀಡರ್ಸ್ ಏನಿದ್ದಾರೆ, ಅವರು ಅವರ MLAಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಮೈತ್ರಿ ಸರ್ಕಾರದಲ್ಲಿ ಈ ರೀತಿಯಾಗಿ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಶಾಸಕರ ವಾಗ್ದಾಳಿಗೆ ಸಿಎಂ ಗರಂ ಆದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲರಾಜ್. ಕಾಂಗ್ರೆಸ್ ಶಾಸಕರ ವಾಗ್ದಾಳಿಗೆ ಸಿಎಂ ಕುಮಾರಸ್ವಾಮಿ ಗರಂ ಆಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ನಾಯಕರು ಅವರ MLAಗಳನ್ನು ಕಂಟ್ರೋಲ್ ಮಾಡಿದ್ರೆ ಒಳಿತು ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಅದರ ಜೊತೆಗೆ ನೀಡಿದ್ದಾರೆ ಅಂತ. ಏನಿದೆ ಡೀಟೇಲ್ಸ್? ಇಲ್ಲಿ ಮೇಲ್ನೋಟಕ್ಕಷ್ಟೇ ಕಾಂಗ್ರೆಸ್ ಶಾಸಕರ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿರೋದು. ಆದ್ರೆ ಇದನ್ನ ಸ್ವಲ್ಪ ಆಳವಾಗಿ ನಾವು ಗಮನಿಸಿದಾಗ ಇದು ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅಂತ ಆಗುತ್ತೆ. ಇದ್ರ ಮೂಲ ಬಹುಶಃ ನಾವು ಪುಟ್ಟರಂಗ ಶೆಟ್ಟಿಯಿಂದ ಶುರುವಾಗುತ್ತೆ. ಪುಟ್ಟರಂಗ ಶೆಟ್ಟಿ ಏನಿದ್ರು ಆ ಮಂತ್ರಿ ವಿಧಾನಸೌಧದಲ್ಲಿ 26 ಲಕ್ಷ ತಗೊಂಡು ಯಾವ ಲಂಚ ಕೊಟ್ಟರು, ಆಗ್ಲೇ ಶುರುವಾಗಿರೋದು. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಸಿದ್ದರಾಮಯ್ಯ ಪಾಲ್ಗೊಂಡ ಒಂದು ಫಂಕ್ಷನ್ ನಲ್ಲಿ ಏನು ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮ ST ಸೋಮಶೇಖರ್ ಕುಮಾರಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡ್ತಾರೆ. ಅದೇನಂತಂದ್ರೆ, ನಾನು ಅಂದ್ರೆ ಬೆಂಗಳೂರು ಅಭಿವೃದ್ಧಿಗೆ ಬೇಕಾದಷ್ಟು ಹಣ ಬೇಕಿತ್ತು, ಸುಮಾರು ಲಕ್ಷಗಟ್ಟಲೆ ಹಣ ಬೇಕಿತ್ತು. ಈಗಿನ ಸರ್ಕಾರ ಏನಿದೆ ಕುಮಾರಸ್ವಾಮಿ ಸರ್ಕಾರ, ಅದಕ್ಕೆ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅನುದಾನ ಕೊಡಕ್ಕೆ ನೀಡಿಕೆಯಲ್ಲಿ ಹಿಂದೆಟಾಗ್ತಿದ್ದಾರೆ. ಇದರಿಂದ ಬೆಂಗಳೂರು ಅಭಿವೃದ್ಧಿ ಆಗ್ತಿಲ್ಲ. ನಮಗೆ ಈಗಲೂ ಕೂಡ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, HM ರೇವಣ್ಣ ಇರ್ಬೋದು, ಚಿಕ್ಕಬಳ್ಳಾಪುರ MLA ಸುಧಾಕರ್ ಇರ್ಬೋದು, ಇದೆಲ್ಲರೂ ಒಟ್ಟುಗೂಡಿಸಿ ಸಿದ್ದರಾಮಯ್ಯ ವಿರುದ್ಧ ಏನು ಶೀತಲ ಸಮರವನ್ನು ಕುಮಾರಸ್ವಾಮಿ ಹೊರಹಾಕಿದ್ದಾರೆ. ಓಕೆ, ಧನ್ಯವಾದ ಬಾಲರಾಜ್ ಮಾಹಿತಿಗಾಗಿ.